ಅದಾಗಬೇಕು ಅಂದರೆ ಲೀಲಾ ಎಲ್ಲದಕ್ಕೂ ತಯಾರಿ ಆಗಿ ಈ ಮನೆಗೆ ಬರಬೇಕು. ನೀವುಗಳು ಅವಳನ್ನು ಕರ್ಕೊಂಡು ಬರಬೇಕು. ನಿಮಗೆ ನಿಮ್ಮ ಅತ್ತೆನ ವಾಪಸ್ ಕರ್ಕೊಂಡು ಬರ್ತೀವಿ ಅನ್ನೋ ನಂಬಿಕೆ ಇದ್ದರೆ ಮಾತ್ರ ಮಾತು ಕೊಡಿ. ಇಲ್ಲದೆ ಹೋದರೆ ನನ್ನ ಸೊಸೆನ ಈ ಮನೆಗೆ ಹೇಗೆ ಕರ್ಕೊಂಡು ಬರಬೇಕು ಅಂತ ನನಗೆ ಗೊತ್ತು. ಈ ಮನೆ ಹೇಗೆ ಉಳಿಸ್ಕೋಬೇಕು ಅಂತಲೂ ನನಗೆ ಗೊತ್ತು. ಇಷ್ಟು ದಿನ ನಾನು ಲೀಲಾ ಅತ್ತೆಗೆ ಮಾಡಿರೋ ಅನ್ಯಾಯಕ್ಕೆ ಪ್ರಾಯಶ್ಚಿತ ಇದು. ನಾನೇ ಹೋಗಿ ಅತ್ತೆನ ಕರ್ಕೊಂಬರ್ತೀನಿ. ನನ್ನ ಜೀವ ಉಳಿಸಿ ಹೊಸ ಜೀವನ ಕೊಟ್ಟಿರೋ ಲೀಲಾ ಅತ್ತೆ ಇರಬೇಕಾಗಿರೋದು ತವರ್ ಮನೇಲಲ್ಲ, ಗಂಡನ ಮನೇಲಿ. ನಾನು ಹೋಗಿ ಕರ್ಕೊಂಬರ್ತೀನಿ. ಈ ಮನೆಗೋಸ್ಕರ ಏನು ಮಾಡೋಕ್ಕೂ ಅಂಜದೇ ಇರೋಳು ನಾನು. ಇದಕ್ಕೂ ಮುಂಚೆ ಅತ್ತೆ ಮನೆಗೋಗಿ ಅತ್ತೆ ಕಾಲಿಗೆ ಬಿದ್ದು ಮತ್ತೆ ಈ ಮನೆಗೆ ಬನ್ನಿ ಅಂತ ಅತ್ತೆ ಕಾಲಿಗೆ ಬಿದ್ದು ಬೇಡ್ಕೊಂಡವಳು ನಾನು. ಇಷ್ಟೆಲ್ಲ ಆದಮೇಲೆ ಅತ್ತೆನ ಮತ್ತೆ ಅಲ್ಲಿರೋದು ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ ಅಜ್ಜಿ? ನೋ, ಮತ್ತೆ ಈ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ನಾವೆಲ್ಲರೂ ಸೇರಿ ಅತ್ತೆನ ಕರ್ಕೊಂಡು ಬರ್ತೀವಿ. ಇದು ಏಜೆ ಸೊಸೆಯರಾಗಿ ನಾವು ಕೊಡ್ತಿರೋ ಮಾತು. ಇಷ್ಟು ಸಾಕಂಡ್ರಮ್ಮ. ಇನ್ನು ಮುಂದೆ ನಡೆಯೋದೆಲ್ಲ ಯುದ್ಧನೇ. ಲೀಲಾ, ನಮ್ಮ ಚಿಂತೆ ಬಿಡಮ್ಮ. ರೇವತಿದೊಂದು ಮದುವೆ ಜವಾಬ್ದಾರಿ ಮುಗಿದ್ಬಿಟ್ರೆ ನಮಗಿನ್ಯಾವ ಚಿಂತೆನೂ ಇಲ್ಲ. ನಾವು ನೆಮ್ಮದಿಯಾಗಿ ಬದುಕು ಹೋಗ್ಬಿಡ್ತೀವಿ. ಲೀಲಾ, ನೀನಿನ್ನೂ ಚಿಕ್ಕೋಳು. ಗಂಡಂಗೆ ಆ ರೀತಿ ಎಲ್ಲ ಮಾತಾಡ್ತಾರ? ಅವ್ರು ಹೇಗೆ ಸ್ವೀಕರಿಸ್ತಾರೆ ನಿನ್ನನ್ನು? ಬದುಕೋ ಕಲೆ ಗೊತ್ತಿರೋರಿಗೆ ಯಾರ ಆಶ್ರಯನೂ ಬೇಕಾಗಿಲ್ಲ ಅಮ್ಮ. ಸೆಲ್ಫ್ ರೆಸ್ಪೆಕ್ಟ್ಗೆ ಪೆಟ್ಟು ಬಿದ್ದಾಗ ಒಂಟಿಯಾಗಿ ಹೇಗೆ ಬದುಕಬೇಕು ಅಂತ ನಾನು ತೋರಿಸ್ತೀನಿ. ನೀನು ಅದಕ್ಕೆಲ್ಲ ಚಿಂತೆ ಮಾಡಲೇಬೇಡ. ಅದಕ್ಕೆ ಏಜೆ ಬಿಡ್ತಾರೇನಮ್ಮ? ನಿನಗೆ ತಾಳಿ ಕಟ್ಟಿರೋ ಗಂಡ ಅವರು. ನಿನ್ನ ಮೇಲೆ ಪ್ರೀತಿ ಅಭಿಮಾನ ಎಲ್ಲ ಇಟ್ಕೊಂಡಿದ್ದಾರೆ. ಒಂದಲ್ಲ ಒಂದು ದಿನ ಆ ಸೆಳೆತ ಅವ್ರನ್ನ ನಿನ್ನ ಹತ್ರ ಕರ್ಕೊಂಡು ಬರುತ್ತೆ. ನಿನ್ನನ್ನು ಒಂಟಿಯಾಗಿರೋದಕ್ಕೆ ಬಿಡೋದಿಲ್ಲ, ಆ ನಂಬಿಕೆ ನನಗಿದೆ. ಆದರೆ ನೀನು ಮಾತಾಡಿದ ಸರಿ ಇಲ್ಲಮ್ಮ. ಹೆಣ್ಣು ಒಳಗಿಂದ ಗಟ್ಟಿಯಾಗಿರ್ಬೇಕು, ಹೊರಗಿಂದ ಸೂಕ್ಷ್ಮವಾಗಿರ್ಬೇಕು. ಅದು ಅಲ್ಲದೆ ಅವ್ರು ಯಾರು ಸಾಮಾನ್ಯ ಮನುಷ್ಯ ಅಲ್ಲ, ಏಜೆ. ಏಜೆ ಅಂದ್ರೆ ಜನ ಎಲ್ಲ ಪ್ರೀತಿ ಗೌರವ ಅಭಿಮಾನ ಎಲ್ಲ ಇಟ್ಕೊಂಡಿದ್ದಾರೆ. ಆ ಜನಗಳ ಮುಂದೆ ನೀನು ಅವ್ರ ಜೊತೆ ನಿಷ್ಠುರವಾಗಿ ಮಾತಾಡಿದ್ದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲಮ್ಮ. ಅಪ್ಪ, ನಾನು ಫಸ್ಟು ಚಂದ್ರಶೇಖರ್ ಮಗಳು, ಆಮೇಲೆ ಏಜೆ ಹೆಂಡತಿ. ಗೌರವ ಅಂತ ಬಂದಾಗ ಅದೆಲ್ರಿಗೂ ಒಂದೇ ಆಗಿರುತ್ತೆ. ಏಜೆಗೆ ಇಡೀ ರಾಜ್ಯ ಜನ ರೆಸ್ಪೆಕ್ಟ್ ಕೊಡ್ಬೋದು, ನೀನು ಅವ್ರ ಹತ್ರಕ್ಕೆ ಬೆಳೆದೇ ಇರ್ಬೋದು. ಆದ್ರೆ ನಿನ್ಗೂ ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತಲ್ವಾ ಅಪ್ಪ? ಅವ್ರ ಗೌರವ ಕೊಡ್ಬೇಕಿತ್ತು ಅಲ್ವಾ? ಇದ್ದಕ್ಕಿದ್ದ ಹಾಗೆ ಬಂದು ಎಲ್ಲರ ಮುಂದೆ ನಿಮ್ ಮಾನ ಮರ್ಯಾದೆ ತೆಗೆದ್ರೆ, ನಿಮ್ಗೆ ಅವಮಾನ ಮಾಡಿದ್ರೆ, ಏನೇ ತಪ್ಪಿದ್ರು ಅದನ್ನ ಚೆಕ್ ಮಾಡ್ಬೇಕಲ್ವಾ? ಅಳಿಯಂದ್ರ ತಪ್ಪನ್ನ ಹಾಗೆ ಎತ್ತಿ ತೋರಿಸಿ ಮಾತಾಡ್ಬೇಡಮ್ಮ. ಮೊದಲೇ ಮಿತಭಾಷಿ, ಅಳದು ಸುರಿದು ಒಂದೋ ಎರಡೋ ಪದ ಮಾತಾಡ್ತಾರೆ. ತಾಳಿ ಕಟ್ಟಿಸ್ಕೊಂಡಿದೀಯಾ ಅನ್ನೋ ಕಾರಣಕ್ಕೆ ಅವ್ರ ಎತ್ತರಕ್ಕೆ ಎದ್ದು ನಿಂತು ಮಾತಾಡೋದು ತಪ್ಪಮ್ಮ. ಯಾರಿಗ್ ಗೊತ್ತು, ಅವ್ರು ಆ ಥರ ಎಲ್ಲ ಮಾತಾಡಿದ್ದು ನನ್ನನ್ನು ಪರೀಕ್ಷೆ ಮಾಡೋದಕ್ಕೂ ಇರ್ಬೋದು. ಈ ಎಲ್ಲ ಜನಗಳ ಎದುರಿಗೆ ಹೆದರಿ ಸತ್ಯ ಬಾಯಿ ಬಿಟ್ಬಿಡ್ತೀನೇನೋ ಅಂತಾನೂ ಇರ್ಬೋದು. ನಾ ಇವಾಗ ನೋಡಿದ್ರೆ ಅಳಿಯಂದ್ರ ಮುಂದೆ ಅಂತ್ರನ ವಿಷಯ ಹೇಳಬೇಕಾಗಿತ್ತು. ಆದರೆ ಅದು ನಮ್ಮ ದೌರ್ಬಲ್ಯ. ಸತ್ಯ ಹೇಳಿದ್ರೆ ಎಲ್ಲಿ ರೇವತಿ ಜೀವನ ಹಾಳಾಗುತ್ತೋ ಅಂತ ಬಾಯಿ ಮುಚ್ಕೊಂಡು ಸುಮ್ಮನಾದ್ವಿ. ನೀವ್ ಹೇಳ್ದೆ ಹೋದ್ರೆ ಅವ್ರು ತಿಳ್ಕೊಬೇಕಾಗಿತ್ತಲ್ವಾ ಅಮ್ಮ?
ಮನೆಯಲ್ಲಿ 2-3 ಘಟನೆ ನಡೀತಾ ಇದೆ. ಅದ್ರ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಈ ವಿಷಯದ ಹಿಂದೆನೂ ಯಾರ್ದೋ ಕೈವಾಡ ಇದೆ ಅಂತ ಅವ್ರು ಯೋಚನೆ ಮಾಡ್ಬೇಕಿತ್ತಲ್ವಾ? ಆಯ್ತು ಬಿಡಿ, ಪ್ರಪಂಚಕ್ಕೆ ಅಪ್ಪನ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಏಜೆಗೆ ಗೊತ್ತಲ್ವಾ? ಅವ್ರ ಸ್ವಭಾವ ಎಂಥದ್ದು, ಅವ್ರ ಬಿಹೇವಿಯರ್ ಏನು ಅಂತ ಅವ್ರಿಗೆ ಗೊತ್ತು, ಚೆನ್ನಾಗೇ ಗೊತ್ತು. ಆದ್ರೂ ಎಲ್ರ ಮುಂದೆ ಇವ್ರ ದ್ರೋಹಿ, ಮೋಸ್ಕರ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಮಗಳನ್ನೇ ಕೊಟ್ಟಿರೋ ನಮ್ಮಪ್ಪ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಏನ್ ಮಾಡ್ತಾರೆ ಅಂತ ಅವ್ರು ಯೋಚನೆ ಮಾಡ್ಬೇಕಿತ್ತು ತಾನೇ. ಯೋಚನೆ ಮಾಡಿದ್ರೆ ಏಜೆ ಅವರಿಗೆ ಅದು ಹೊಳಿತಾ ಇತ್ತಮ್ಮ. ಅಷ್ಟು ಬುದ್ಧಿವಂತಿಕೆನೂ ಅವ್ರಿಗಿದೆ. ಆದರೆ ಆ ಅಂತರ ಅದಕ್ಕೆ ಅವಕಾಶನೇ ಕೊಡ್ಲಿಲ್ವಲ್ಲಮ್ಮ. ಅವ್ರ ಜೊತೆನೆ ಬಂದು ಹೇಗೆ ಸನ್ನೆ ಮಾಡಿ ನಮ್ಮ ಬಾಯಿ ಮುಚ್ಚಾಕಿದ್ಲು. ಆ ಮನೇಲಿ ಇದ್ದುಕೊಂಡು ಈ ಮನೇಲಿರೋ ನಮ್ಮನ್ನ ಬುಗುರಿ ಥರ ಆಡಿಸೋಳು ಇನ್ನು ಏಜೆ ಅವರನ್ನು ಆಡಿಸ್ತೇ ಇರ್ತಾಳೇನಮ್ಮ. ಅಪ್ಪ, ಅವಳು ಏಜೆ ಅಂದ್ರೆ ಹೆದರ್ ಸಾಯ್ತಾಳೆ. ಒಂದು ಮಾತು ಹೆಚ್ಚು ಕಮ್ಮಿ ಆಡಿದ್ರೆ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ ಅಂತ ಪ್ರೀತಿ ನಾಟಕ ಮಾಡ್ಕೊಂಡು ಆ ಮನೇಲಿ ಬದುಕ್ತಾ ಇದ್ದಾಳೆ. ಅವಳ ಆಟಗಳೇನೇ ಇದ್ರು ಏಜೆ ಬೆನ್ ಹಿಂದೆ. ಮುಂದೆ ಅವಳಿಗೆ ಏನು ಮಾಡೋಕ್ಕಾಗಲ್ಲಪ್ಪ. ಹಾಗಾದ್ರೆ ನೀನು ಏಜೆ ಹೆಂಡತಿಯಾಗಿ ಅವಳ ಆಟ ನಡೀದೇ ಇರೋ ಹಾಗೆ ನೋಡ್ಕೋಬೇಕಲ್ವೇನಮ್ಮ. ನೀನು ಅಲ್ಲಿದ್ರೆ ತಾನೇ ನಾನು ಮಾಡಿದ ಅಪರಾಧದ ಹಿಂದೆ ಆ ಪ್ರಾರ್ಥನಾ ಕೈ ಇದೆ ಅಂತ ಸತ್ಯ ಗೊತ್ತಾಗೋದು. ಹೌದು ಲೀಲಾ, ನೀನು ವಾಪಸ್ ಹೋಗೋದೇ ಒಳ್ಳೇದು. ನೀನು ಆಡಿದೆಲ್ಲ ತಪ್ಪಾಯ್ತು ಅಂತ ಪಶ್ಚಾತ್ತಾಪ ಮಾಡ್ಕೊಳ್ಳೋದೇ ಒಳ್ಳೇದು. ಇಲ್ಲಮ್ಮ, ನಾನು ಮಾತ್ರ ಆ ಮನೆಗೆ ಹೋಗಲ್ಲ. ನೀನು ಹೀಗೆ ಹಠ ಮಾಡ್ಕೊಂಡು ಕೂತ್ರೆ ಹೇಗೆ? ರೇವತಿ ವಿಡಿಯೋ ಇನ್ನೂ ಅಂತ್ರನ ಹತ್ರನೇ ಇದೆ. ಅದು ಅವಳ ಹತ್ರ ಇರೋವರೆಗೂ ನಮ್ಮನ್ನ ಬುಗ್ರಿ ಥರ ಆಡಿಸ್ತಾನೆ ಇರ್ತಾಳೆ. ಹೌದಮ್ಮ, ಆ ವಿಡಿಯೋ ಅವಳ ಹತ್ರ ಇರೋವರೆಗೂ ನಮಗೆ ಅಪಾಯ ಕಟ್ಟಿಟ್ಟು ಬುತ್ತೀನಿ. ವಿಡಿಯೋ ವಿಷಯ ನೀವು ಬಿಟ್ಬಿಡಿ. ರೇವತಿ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಕಾಳಜಿ ಇದೆಯೋ ಅಷ್ಟು ಪ್ರೀತಿ ಕಾಳಜಿ ನನಗೂ ಅವಳ ಮೇಲಿದೆ. ನಾನು ಮಾಡಿರೋ ವಿಡಿಯೋನ ಆ ಪ್ರಾರ್ಥನಾ ನನ್ನ ಕೈಯಲ್ಲಿ ಹೇಗೆ ಡಿಲೀಟ್ ಮಾಡಿಸಿದ್ಲೋ ಅವಳು ತೋರಿಸಿರೋ ವಿಡಿಯೋನ ನಾನು ಡಿಲೀಟ್ ಮಾಡಿಸ್ತೀನಿ. ಅದು ಇಲ್ಲೇ ಕೂತ್ಕೊಂಡು. ಆದರೆ ಯಾವುದೇ ಕಾರಣಕ್ಕೂ ನಾನು ಆ ಮನೆಗೆ ಹೋಗಲ್ಲ. ಸಾಕ್ಷಿ ಇದ್ರೆ ಕೋರ್ಟಿಗೆ ಹೋಗಿ, ಅದು ಬಿಟ್ಟು ನನ್ನ ಕುಟುಂಬನ ಬೀದಿಗೆ ಕರ್ಕೊಂಡು ಬಂದು ಶಿಕ್ಷೆ ಕೊಡಕ್ಕೆ ನೀವ್ ಯಾರು? ಒಂದಲ್ಲ ಒಂದಿನ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಕೋಪದಲ್ಲಿರೋ ನಿನ್ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರ್ ಬಂದೇ ಬರುತ್ತೆ. ಅಲ್ಲಿವರೆಗೂ ನಾನ್ ನಿಮ್ ವಿರುದ್ಧ ನಿಲ್ತೀನಿ. ರಾಮ್, ನೀನೇನು ಹೇಳಬೇಡ. ನೀನು ಹೇಳಬೇಕು ಅಂದ್ಕೊಂಡಿರೋ ಮಾತುಗಳೆಲ್ಲ ನಿನ್ನ ಕಣ್ಣೆಲ್ಲ ನನಗೆ ಕಾಣ್ತಿದೆ ರಾಮ್. ಅದನ್ನು ಅರ್ಥ ಮಾಡ್ಕೊಳಕ್ಕಾಗದೇ ಇರೋಷ್ಟು ದಡ್ಡತನ ಈ ನಿನ್ನ ತಾಯಿ ಕರಳಿಗಿಲ್ಲ. ನೀನೊಬ್ಬಳೇ ಅಮ್ಮ, ನೀನೊಬ್ಬಳೇ ನನ್ನನ್ನು ಅರ್ಥ ಮಾಡ್ಕೊಡ್ತಾವ. ಯಾಕೆಲ್ಲರೂ ನಿನ್ನ ಥರ ಇರಲ್ಲ? ಐ ಮೀನ್, ಪ್ರತಿ ತಾಯಿನೂ ತನ್ನ ಮಕ್ಕಳನ್ನ ಅರ್ಥ ಮಾಡ್ಕೊಳ್ತಾರ. ಎಲ್ಲರೂ ಅರ್ಥ ಮಾಡ್ಕೊಂಬಿಟ್ರೆ ಜಗತ್ತಲ್ಲಿ ಮೋಸ ಅನ್ನೋದೇ ಇರಲ್ವಲ್ಲಮ್ಮ. ರಾಮ್, ಒಂದೇ ಬಳ್ಳಿಲಿ ಬಿಡೋ ಹೂಗಳೆಲ್ಲ ಒಂದೇ ಥರ ಇರಬಹುದು, ಆದರೆ ಒಂದೇ ಭೂಮಿ ಮೇಲೆ ಓಡಾಡೋ ಮನುಷ್ಯರೆಲ್ಲ ಒಂದೇ ಥರ ಇರೋಕ್ಕಾಗಲ್ಲ ಕಣೋ. ಅದೇ ಯಾಕೆ ಹೀಗಾಗ್ತಾ ಇದೆ? ನಾನು ಯಾರನ್ನು ನಂಬುದ್ನೋ ಅವ್ರುಗಳೇ ನನಗೆ ಬೆನ್ನು ಚೂರಿ ಹಾಕ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ? ನನ್ನ ಜೀವನ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗ್ತಾ ಇದೆ ಅಮ್ಮ. ರಾಮ್, ಚಂದ್ರಶೇಖರ್ ಅವರನ್ನು ನೀನು ಇವತ್ತು ನೆನ್ನೆಯಿಂದ ನೋಡ್ತಿಲ್ಲ. ಅವ್ರ ಬಗ್ಗೆ ಎಲ್ರಿಗಿಂತ ಚೆನ್ನಾಗಿ ನಿನಗೆ ಗೊತ್ತು.
ಅವ್ರು ನಿನಗೆ ಮೋಸ ಮಾಡಿದ್ದಾರೆ ಅನ್ನೋದನ್ನ ನೀನು ನಂಬ್ತೀಯ? ನಂಬಿಕೆ ಮಾ, ನಂಬಲೇಬೇಕು. ನಮಗೆ ಹತ್ತಿರ ಇರೋರು, ನಾವು ನಂಬಿದವರೇ ನಮಗೆ ಮೋಸ ಮಾಡಿರೋದ್ರಿಂದ ಇನ್ಫ್ಯಾಕ್ಟ್ ನನಗೆ ಆ ನಂಬಿಕೆ ಅನ್ನೋದ್ರ ಮೇಲೆ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಅಷ್ಟು ಬೇಗ ಇಷ್ಟು ದೊಡ್ಡ ನಿರ್ಧಾರ ತಗೋಬೇಡ ರಾಮ್. ಈ ಹಿಂದೆ ದುರ್ಗಾ ಕಿಡ್ನಾಪ್ ಆದಾಗ ಅದ್ರ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ ಗೊತ್ತಾಗಿತ್ತು. ನಿನ್ನ ಹೋಟೆಲ್ಗಳ ಮೇಲೆ ದಾಳಿ ಆಗಿ ನಿನಗೆ ಕೆಟ್ಟ ಹೆಸರು ಬಂದಾಗ ಅದ್ರ ಹಿಂದೆನೂ ಯಾರ್ದೋ ಕೈವಾಡ ಇದೆ ಅನ್ನೋದು ಗೊತ್ತಾಯ್ತು. ಈಗ ಚಂದ್ರಶೇಖರ್ ಅವ್ರ ಮೇಲೆ ಆರೋಪ ಬಂದಿದೆ. ಅದ್ರ ಹಿಂದೆನೂ ಯಾರ್ದೋ ಕೈವಾಡ ಇರಬಹುದಲ್ವಾ? ಯೋಚನೆ ಮಾಡೋ ಕೂತ್ರೆ ನೂರಾರು ಯೋಚನೆಗಳು ತಲೆಗೆ ಬರುತ್ತೆ. ಆದರೆ ಆಲೋಚನೆ ಮಾಡಿದಾಗ ನಿಜ ಏನು ಅಂತ ಗೊತ್ತಾಗುತ್ತೆ. ನೀ ಇದನ್ನೆಲ್ಲ ದಾಟಿ ಆಚೆ ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ಇದು ನನಗೆ ನಿನ್ನ ಮೇಲಿರೋ ನಂಬಿಕೆ ಅಲ್ಲ, ನನ್ನ ಮಗ ಈ ಹಿಂದೆ ಸಾಬೀತು ಮಾಡಿ ತೋರಿಸಿರೋ ಶಕ್ತಿ, ಆ ಶಕ್ತಿ ಮೇಲಿರೋ ನಂಬಿಕೆ. ಈ ಅನುಮಾನ, ಅಪನಂಬಿಕೆ, ಪ್ರಶ್ನೆಗಳು ಇದೆಲ್ಲ 7 ಸುತ್ತಿನ ಕೋಟೆ ಹಾಗೆ. ಅದರೊಳಗಡೆ ನೀನು ಸಿಕ್ಕಾಕೊಂಡ್ಬಿಟ್ಟಿದೀಯ. ಆದರೆ ನನ್ನ ಮಗ ಈ ಎಲ್ಲ ಸುತ್ತುಗಳನ್ನು ದಾಟಿ ಹೊರಗೆ ಬಂದು ಸೋಲಿಲ್ಲದ ಸರ್ದಾರ ಅನ್ನಿಸ್ಕೋತಾನೆ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಇದಕ್ಕೆ ಯೋಚನೆ ಅಲ್ಲ, ಆಲೋಚನೆ ಮಾಡಬೇಕು, ಅವಲೋಕನ ಮಾಡಬೇಕು. ಮಾಡು. ಅಯ್ಯೋ, ಕರೆಂಟ್ ಬೇರೆ ಹೋಯ್ತು. ಇನ್ನೂ ಅಡುಗೆಗೆ ನಾನು ರುಬ್ಬೇ ಇಲ್ಲ. ಇರುಮ್ಮ, ಪಕ್ಕದ ಮನೇಲಿ ಕೇಳ್ಕೊಂಡು ಬರ್ತೀನಿ. ಈ ಒಂದಲ್ಲೇ ಬೆಳಕಿಲ್ಲ ಅಂದಮೇಲೆ ಪಕ್ಕದ ಮನೆಯಲ್ಲಿ ಇದ್ರೆಷ್ಟು ಬಿಟ್ರೆ ಎಷ್ಟಮ್ಮ? ಯಾಕಪ್ಪ ಇಷ್ಟು ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ? ಯಾವ್ದಕ್ಕೋ ಲಿಂಕ್ ಮಾಡಬೇಡ. ಕರೆಂಟ್ ಹೋಗೋದು ಕಾಮನ್ನು. ಯಾರು ಗಾಬರಿ ಮಾಡ್ಕೋಬೇಡಿ. ಯೂಸ್ ಹೋಗಿದೆಯೋ ಅಲ್ಲ ಟ್ರಿಪ್ ಆಗಿದೆಯೋ ನೋಡ್ಕೊಂಬರ್ತೀನಿ. ಇರೋಪ್ಪ, ಟಾರ್ಚ್ ಆನ್ ಮಾಡ್ತೀನಿ. ಅಪ್ಪ ಅಪ್ಪ, ಬಾಗ್ಲಾಕು, ಬೇಗ ಬಾಗ್ಲಾಕು. ಏನಾಯ್ತ್ರಿ? ರೀ, ಯಾರು? ಯಾರೋ ಕಲ್ಲು ಹೊಸಿತಾ ಇದ್ದಾರೆ. ಕಲ್ಯಾರು ಉಸಿತಾ ಇದ್ದಾರೆ. ಕುಡುಕ್ರು ಇರ್ಬೋದಾ? ಅಪ್ಪ, ಆರಾಮಾಗಿದ್ಯಲ್ವಾ? ಮೇಜರ್ ಸರ್ಗೆ ಮೋಸ ಮಾಡ್ತೇನೋ? ಬಾರ ಹೆಂಡತಿ ಜೊತೆ ಬೆಚ್ಚಗ್ ಮಲ್ಗಿದ್ಯಾನೋ? ಮೋಸ ಮಾಡ್ಬಿಟ್ಟು ಬಂದು ಮಲ್ಕೊಂಡ್ರೆ ಬಿಡ್ತೀವಿ ಅನ್ಕೊಂಡಿದ್ಯಾ? ಬರೀ ಕರೆಂಟ್ ಅಲ್ಲ ಕಣೋ, ನಿಮ್ ಮನೆಗೆ ಬರೋ ನೀರು ಕಟ್ ಮಾಡ್ತೀವಿ, ಬರೋ ಪ್ರತಿಯೊಂದು ಫೆಸಿಲಿಟೀಸು ಕಟ್ ಮಾಡ್ತೀವಿ. ಅದ್ ಹೆಂಗ್ ನೆಮ್ಮದಿಯಾಗಿ ಮಲ್ಕೊಂತ ನಾವು ನೋಡೇ ಬಿಡ್ತೀವಿ ಕಣೋ. ಯಾರಿದು ಹೀಗೆಲ್ಲ ಕೂಗಾಡ್ತಿದ್ದಾರೆ? ಯಾರೀ ಇವರೆಲ್ಲ ಹೀಗೆ ಮಾತಾಡ್ತಾ ಇದ್ದಾರೆ? ಈ ವಿಷಯ ಈ ತರ ತಿರುಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆದರೆ ಪರಿಸ್ಥಿತಿ ನಾವು ಎದುರು ನೋಡದೇ ಇರೋದನ್ನ ಎದುರಿಸೋ ಹಾಗೆ ಮಾಡತ್ತಮ್ಮ. ನನ್ನಿಂದಾಗಿ ನನ್ನ ಹೆಂಡತಿ ಮಕ್ಕಳು ತೊಂದರೆ ಅನುಭವಿಸ್ಬಾರ್ದು. ಅದು ಯಾರೋ ನೋಡ್ತೀನಿ. ಬಂದ್ರು, ಯಾವಾಗ ಬರ್ತೀರಾ? ಬಂದ್ರು, ಕಲ್ಲಲ್ಲ ಗುಂಡೆ ಇಟ್ಕೊ ಹೆದರಲ್ಲ ಚಂದ್ರಶೇಖರ್. ಬನ್ನಿ, ನಾನೇ ಬರ್ತೀನಿ. ಇವರು ಕಲ್ಲು ಹೊಡೆದು ಕಿರ್ಚಾಡ್ತಿರೋದು ನೋಡಿದ್ರೆ ನಿಜವಾಗ್ಲೂ ಕುಡಿದಿದ್ದಾರೆ ಅನ್ಸುತ್ತೆ. ಅಲ್ಪರ ಸಂಘ ಅಭಿಮಾನ ಭಂಗ ಅಂತ ನೀನೇ ತಾನೇ ಹೇಳ್ಕೊಟ್ಟಿರೋದು. ಮುಂದೆ ಏನ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡೋಣ. ಅಮ್ಮ,
ಅಪ್ಪನ ಕರ್ಕೊಂಡು ಒಳಗೆ ಹೋಗು. ನಡೀರಿ. ಹಾಳಾದವನು ನಾನು. ತಪ್ಪು ಮಾಡದೆ ಕಳ್ಳ ಅಂತ ಆರೋಪ ಹೊತ್ಕೊಂಡಿರೋ ನಾನು. ನನ್ನ ಜೊತೆ ಇರೋದಕ್ಕೆ ನನ್ನ ಹೆಂಡತಿ ಮಗಳು ಎಲ್ಲ ಶಿಕ್ಷೆ ಅನುಭವಿಸ್ಬೇಕು. ನಡೀರಿ ನೀವು. ನಿಮ್ಮಂತ ಪಾಪಿ ನರ್ಕದಲ್ಲಿ ಶಿಕ್ಷೆ ಅನುಭವಿಸ್ ಬಂದ್ರು ಕ್ಷಮಿಸೋದ ಕಾಲ. ನಿಮ್ಮಪ್ಪ ಹಣ ಟ್ರಾನ್ಸ್ಫರ್ ಮಾಡಿ ಸುಳ್ಳು ಅಂತ ಹೇಳಿ ಅದು ಸುಳ್ಳು ಅಂತ ಸಾಬೀತುಪಡಿಸಿ ದುಡ್ಡು ಬೇಕು ಅಂತ ಕೇಳಿದ್ರೆ ಕೇಳಿದಷ್ಟು ದುಡ್ಡು ಕೊಡೋದಕ್ಕೆ ನಾನಿದ್ದೆ. ದುಡ್ಡುಗೋಸ್ಕರ ಮಾರಾಟ ಮಾಡ್ಕೊಳ್ಳೋಂಥದ್ದು ಏನಿದೆ? ಇಂಚೆ, ನಿಮ್ಮ ಕ್ಯಾರೆಕ್ಟ್ರು ಆಕಾಶಕ್ಕಿಂತ ಎತ್ತರವಾಗಿದೆ ಅಂತ ಅನ್ಕೊಂಡಿದ್ದೆ. ನಿಮ್ಮ ಮನಸ್ಸು ಸಾಗರಕ್ಕಿಂತ ವಿಶಾಲವಾಗಿದೆ ಅಂತ ಅನ್ಕೊಂಡಿದ್ದೆ. ಆದರೆ ಇವತ್ತು ಅದೆಲ್ಲ ಸುಳ್ಳು ಅಂತ ನೀವು ಸಾಬೀತು ಮಾಡಿಬಿಟ್ರಿ. ನಮ್ಮ ಅಪ್ಪನ್ನ ಬೀದಿಗೆ ನಿಲ್ಲಿಸ್ಬಿಟ್ಟು ಅವ್ರ ನಂಬಿಕೆ ದ್ರೋಹಿ, ಮೋಸ್ಗಾರ ಅಂತೆಲ್ಲ ಅಪವಾದ ಕೊಟ್ರಿ. ನಮ್ಮ ಅಪ್ಪನ್ನ ಗಂಗೆಯಲ್ಲಿ ಮುಳುಗಿಸಿದ್ರು ಆ ಗಂಗೆಗೂ ಅವರಲ್ಲಿ ಒಂದು ಪಾಪನೂ ಸಿಗಲ್ಲ ತೊಳೆಯೋಕೆ. ಅಂಥದ್ರಲ್ಲಿ ಅವ್ರ ಮರ್ಯಾದೆ ತೆಗ್ದಿದ್ದೀರಾ ನೀವು. ಕೈನಲ್ಲಿರೋದು ಚಿನ್ನ ಅಂತ ಗೊತ್ತಿದ್ರು ಅಕ್ಸಾಲಿಕ ಅದನ್ನ ಒಂದ್ಸತಿ ಆದ್ರೂ ಸಾಣೆ ಮಾಡಿ ನೋಡ್ತಾನೆ. ಕೈನಲ್ಲಿರೋದು ನಿಜವಾದ ನೋಟ್ ಅಂತ ಗೊತ್ತಿದ್ರು ವ್ಯಾಪಾರಸ್ಥ ಅದನ್ನ ಬೆಳ್ಕಲ್ಲಿ ಹಿಡಿದು ನೋಡ್ತಾನೆ. ಅಂಥದ್ರಲ್ಲಿ ನೀವು ನನ್ನ ತಂದೆ ಮಾಡಿರೋದು ಸರಿನೋ ತಪ್ಪು ಅಂತ ನೋಡ್ದೆ ಎಲ್ಲರ ಮುಂದು ಅವ್ರ ಮರ್ಯಾದೆ ತೆಗ್ದಿದ್ದೀರಾ. ಹೆಮ್ಮೆಯಿಂದ ನನ್ನ ಅಳಿಯಂದ್ರು ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ಅಂಥವ್ರ ಮನ್ಸನ್ನ ಛಿದ್ರ ಮಾಡ್ಬಿಟ್ರಿ ಹೆಜ್ಜೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅನ್ನೋ ಗುಣನ ನೀವು ಮರ್ತ್ಕೊಂಡಿದ್ದೀರಾ ಅನ್ಸುತ್ತೆ. ನಿಮಗೆ ನೆನಪಿದ್ದಿದ್ರೆ ನಿಮ್ಮ ಹೆಂಡತಿಯಾಗಿ ಬಂದಿರೋಳು ಅಂತರ ಅಲ್ಲ, ಪ್ರಾರ್ಥನಾ ಅಂತ ಗೊತ್ತಾಗ್ತಿತ್ತು. ನೀವು ಸಾಕಿರೋ ಮಗ ಕಿಶೋರು ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕ್ತಿದ್ದಾನೆ, ನಿಮ್ಮ ಹೆಸರಿಗೆ ಮಸಿ ಬಳಿತಿದ್ದಾನೆ ಅಂತ ಗೊತ್ತಾಗ್ತಿತ್ತು. ಆದರೆ ನಿಮ್ಮ ಒಳ್ಳೆತನನೇ ನಿಮ್ಮ ಮುಖಕ್ಕೆ ಮಂಕ್ ಬೂದಿ ಎರ್ಚಿದೆ. ಆ ಒಳ್ಳೆತನನೇ ಇವತ್ತು ನಮ್ಮ ಮನೇಲಿ ಕಸಕ್ಕಿಂತ ಕಡೆ ಆಗೋಯ್ತು. ಒಂದು ಹೆಣ್ಣಿಗೆ ತಕಡಿ ತೂಗಿದ್ರೆ ಸಮನಾಗಿ ತೂಗೋದು ಇಬ್ರೆ, ಒಂದು ತಂದೆ ಇನ್ನೊಂದು ಗಂಡ. ಅದ್ರಲ್ಲಿ ಒಂದು ತೂಕನೂ ಹೆಚ್ಚು ಕಮ್ಮಿ ಆದರೆ ಆ ಹೆಣ್ಣು ಸಹಿಸಲ್ಲ. ಇವತ್ತು ಎಲ್ಲರ ಮುಂದೆ ನಮ್ಮ ತಂದೆ ಮರ್ಯಾದೆ ತೆಗ್ದಿದ್ದೀರಾ. ಇವತ್ತು ನಮ್ಮ ಮನೇಲಿ ನೀವು ಅಹಂಕಾರದಿಂದ ಮೆರೆದಿದ್ದೀರಾ. ಪವಿತ್ರವಾಗಿ ಬೆಳೆಸ್ಕೊಂಡಿರೋ ಪ್ರೀತಿನ, ಸಂಬಂಧನ ಕಳ್ಕೊಂಡಿದ್ದೀರಾ. ನನ್ನ ಪ್ರೀತಿನ ಅವಮಾನಿಸಿದ್ದೀರಾ. ಎಷ್ಟು ಧೈರ್ಯ ನಿಮಗೆ? ನನ್ನ ಮುಂದೆನೆ ನಮ್ಮಪ್ಪಂಗೆ ಅವಮಾನ ಮಾಡ್ತೀರಾ, ನಮ್ಮಪ್ಪಂಗೆ ಬೈತೀರಾ? ಇಲ್ಲ ಯಜಯ್, ನಿಮ್ಮನ್ನು ಮಾತ್ರ ನಾನು ಕ್ಷಮಿಸಲ್ಲ. ನಾನು ಹೇಳಿದೆ ಸರಿ ಅನ್ನೋ ಅಹಂಕಾರನ ಇಳಿಸ್ತೀನಿ. ನಮ್ಮಪ್ಪ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಲಕ್ಷ್ಮಿ, ಸರು, ಆಗಲ್ಲ ಅನ್ನೋದು ಲೂಸರ್ಸ್ ಆಡೋ ಮಾತು. ಆಗತ್ತೆ ಅನ್ಕೊಂಡ್ರೆ ಖಂಡಿತ ಆಗೇ ಆಗತ್ತೆ. ಆದರೆ ಮನಸಾರೆ ಆಗತ್ತೆ ಅನ್ಕೊಳ್ಳೋದು ಮುಖ್ಯ. ಹೌದು, ದೊಡ್ಡೋರೇ ಹೇಳಿಲ್ವಾ, ಅಂದ್ಕೊಂಡಿದ್ದೆಲ್ಲ ಆಗತ್ತೆ. ಆಗೋದಾದ್ರೆ ದೇವ್ರೇ ಆಗು ಅಂತ ಲೀಲಾ ಅತ್ತೆನ್ ಕರ್ಕೊಂಡು ಬರ್ತೀವಿ ಅಂತ ಅನ್ಕೊಳ್ಳೋಣ. ಹಾಗೆ ಆಗತ್ತೆ ಅಷ್ಟೇ. ಇದೇ ಬೇಕಾಗಿರೋದು. ಬನ್ನಿ ನಿಂತ್ಕೊಳ್ಳಿ. ಆನೆ ನಡೆದಿದ್ದೆ ದಾರಿ ಕಟ್ ಹಾಕಿ ನಿಲ್ಸೋ ತಾಕತ್ತಿದ್ರೆ ನಿಲ್ಲಿಸಬಹುದು, ಇಲ್ಲ ಅಂದ್ರೆ ನಮ್ ದಾರಿ ಗಡ್ಡ ಬಂದು ಸಾಯಲೂಬಹುದು. ಲಕ್ಷ್ಮಿ, ವಾಯ್ಸ್ ಕೆಳಗ್ ಮಾಡಿ ಮಾತಾಡೋ.
ಎಲ್ಲಿಗೆ ಹೋಗ್ತಿದ್ದೀರಾ? ನಮ್ಮ ಅತ್ತೆನ ಮನೆಗೆ ವಾಪಸ್ ಕರ್ಕೊಂಡು ಬರಕ್ಕೆ. ಅದಕ್ಕೆ ನಾನು ಒಪ್ಪಲ್ಲ. ಏಯ್, ಒಪ್ಪಲ್ಲ ಅನ್ನೋದಕ್ಕೆ ನೀನ್ ಯಾರು? ನೀನೇನ್ ನಮ್ಮ ಅತ್ತೆನಾ? ನಿನಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದಮೇಲೆ ಸೈಲೆಂಟ್ ಆಗಿ ಸೈಡಲ್ಲಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, ತುಳಿದು ಹಾಕ್ಬಿಡ್ತೀವಿ. ಹುಷಾರ್. ದೀಪ ಆರೋಕ್ ಮುಂಚೆ ಪ್ರಕಾಶಮಾನವಾಗಿ ಉರಿಯುತ್ತೆ ಅಂತಾರಲ್ಲ, ಅದನ್ನ ನಾನು ನಂಬಲ್ಲ. ಯಾಕಂದ್ರೆ ಆ ದೀಪನ ಆರಿಸೋಕೆ ಅಂತಾನೆ ಅದ್ರ ಮುಂದೆ ಒಬ್ರು ಕೂತಿರ್ಬೇಕಾದ್ರೆ ಆ ಬತ್ತಿನ ಹಾಗೆ ಒಸ್ಕಾಕ್ಬಿಡ್ಬೋದು. ಧಮ್ಕಿ ಹಾಕ್ತಿದ್ಯಾ? ನಿನ್ ತಿಪ್ಪುರ್ಲಾಗ ಹಾಕ್ನಿದ್ರು ನಾವು ನಮ್ಮ ಅತ್ತೆನ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀವಿ. ನೀವು ಒಪ್ಕೊಳ್ಳಿ ಬಿಡಿ, ಈ ಮನೆಗೆ ನಾನೇ ಸೊಸೆ ಅಂದಮೇಲೆ ನಿಮ್ಮೂರು ಜನಕ್ಕೆ ನಾನೇ ಅತ್ತೆ. ಕಳ್ಳ ಯಾವತ್ತಿದ್ರು ನಾನು ಕಳ್ಳ ಅಂತ ಒಪ್ಕೊಳ್ಳಲ್ವಂತೆ. ಅದೇ ಅವನ್ ಐಡೆಂಟಿಟಿ ಕಾರ್ಡ್ ಇದ್ದ ಹಾಗೆ. ಏನು ದಬ್ಬಾಗ್ದೇ ಇರೋರು ನಾನು ಹಾಗೆ ನಾನು ಹೀಗೆ ಅಂತ ಬಿಲ್ಡಪ್ ತಗೊಂಡು ಬದುಕ್ ಬಿಡ್ತಾರಂತೆ. ಸೇಮ್ ನಿಂತರ ಮೊದಲು ಆ ಬುದ್ಧಿನ ಬಿಡು.